ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮತ್ತೆ ನಿಮ್ಮ ಬಿಸ್ನೆಸ್ ಎಲ್ಲ ಹೆಂಗ್ ನಡೀತಿದ್ದೋ? ಚೆನ್ನಾಗಿ ನಡೀತಾ ಇದೆ. ನನಗೆ ನಿಮ್ಮ ರಾಜಕೀಯ ಹೇಗೆ ನಡೀತಿದೆ? ಓಹ್ ನಮ್ಮದು ಅಪ್ಪಾಜಿ ಮಂತ್ರಿ ಆದಮೇಲೆ ನನಗೆ ಮಾಡೋಕ್ಕಷ್ಟೇನು ಕೆಲಸ ಇಲ್ಲ ಸರ್. ಏನಿದ್ರು ಅವ್ರಿಗೆ ಸಹಾಯ ಮಾಡಿಕೊಂಡು ಅವ್ರ ಜೊತೆ ಓಡಾಡ್ಕೊಂಡಿರೋದು ಅಷ್ಟೇ. ಸಿದ್ದೇಗೌಡ್ರೆ, ಹೊಸ ಊರು ಹೊಸ ಜಾಗ, ಅವರಿಬ್ಬರನ್ನೇ ಬಿಟ್ಟರೆ ಕಳೆದು ಹೋಗ್ಬಿಡ್ತಾರೆ ಅಂತ ಭಯ. ಬನ್ನಿ, ನಮ್ಮ ಅವ್ರ ಜೊತೆನೇ ಇರೋಣ. ಸರ್ ಹೇಳಿದ್ರಿ, ಬನ್ನಿ ಬನ್ನಿ. ಜಾನು ಜಾನು, ನಾನು ಬಂದಾಗ್ಲಿಂದ ನೋಡ್ತಾನೇ ಇದ್ದೀನಿ. ನೀನು ಯಾಕೋ ತುಂಬ ಡಲ್ ಆಗಿದೆಯಲ್ಲೇ. ಮೊದಲೆಲ್ಲ ನನ್ನ ನೋಡಿದ ತಕ್ಷಣ ಎಷ್ಟು ಖುಷಿಯಿಂದ ಮಾತಾಡಿಸ್ತಿದ್ದೆ. ಈಗ ನೋಡಿದ್ರೆ ಆ ಖುಷಿನೇ ಕಾಣ್ತಿಲ್ಲ. ಯಾಕೆ? ಏನಾಯ್ತು? ಏನೂ ಇಲ್ಲ ಅಕ್ಕ, ನಾನು ಖುಷಿಯಾಗೇ ಇದ್ದೀನಿ. ಇಲ್ಲ ಜಾನು, ನನ್ನ ಹತ್ರನೇ ನೀನು ಸುಳ್ಳು ಹೇಳ್ಬೇಡ. ನೀನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ನೋಡು, ನೀನು ನೋಡ್ತಿದ್ರೆ ಮನಸ್ಸಲ್ಲೇ ಏನೋ ಇಟ್ಕೊಂಡು ಕೊರಗ್ತಿದ್ಯಾ ಅನ್ನೋ ಹಾಗಿದೆ. ಅದೇನು ಅಂತ ನನ್ನ ಹತ್ರನಾದ್ರೂ ಹೇಳ್ಕೊಳೆ. ಅಕ್ಕ, ನಾನು ಹೇಳ್ತೀನಲ್ಲ, ನಿಜವಾಗ್ಲೂ ನಾನು ಖುಷಿಯಾಗಿದ್ದೀನಿ. ಏನಾದರೂ ಇದ್ರೆ ನಿನ್ನ ಹತ್ರ ಹೇಳ್ಕೊಳ್ದೆ ಇರ್ತೀನ? ಇಲ್ಲ ಜಾನು, ನಾನು ನಿನ್ನ ಮಾತನ್ನು ನಂಬಲ್ಲ. ನೀನು ಮಾತಾಡ್ತಿರೋದು ನೋಡಿದ್ರೆ ಯಾಕೋ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ನಿಸ್ತಿದೆ. ಇಷ್ಟು ಬೇಗ ಈ ಅಕ್ಕನ ದೂರ ಮಾಡಿಬಿಟ್ಯಾ? ಅಯ್ಯೋ ಇಲ್ಲ ಅಕ್ಕ. ಜಾನು, ಎಲ್ಲ ಸರಿಗಿದೆ, ನಾನು ಖುಷಿಯಾಗಿದ್ದೀನಿ ಅಂತ ನೀನು ಮಾತಲ್ಲಿ ಹೇಳ್ತಿರ್ಬಹುದು. ಆದರೆ ನಿನ್ನ ಕಣ್ಣು ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಿದ್ದೆ ಕಣೆ. ಅದೇನು ಅಂತ ನನ್ನ ಹತ್ರನಾದ್ರೂ ಹೇಳ್ಕೊಡು. ಜಾನ್ವಿಯವರೇ, ಸಾರಿ, ಇನ್ನು ಪರ್ಸ್ನಲ್ ಆಗಿ ಮಾತಾಡ್ತಿದ್ರಿ ಅನ್ಸುತ್ತೆ, ಡಿಸ್ಟರ್ಬ್ ಮಾಡ್ಬಿಟ್ಟೆ. ಇಲ್ಲ ಇಲ್ಲ ಜಾನ್ತವ್ರೆ, ಅವಳು ಬಂದಾಗ್ಲಿಂದ ಯಾಕೋ ಡಲ್ ಆಗಿದ್ದಾಳೆ, ಅದಕ್ಕೆ ಯಾಕೆ ಅಂತ ಕೇಳ್ತಿದ್ದೆ ಅಷ್ಟೇ. ನಿಮ್ಗೇನಾದ್ರೂ ಗೊತ್ತಾ? ಅದು ಸರ್ಪ್ರೈಸ್ ಅಂತ ಹೇಳಿ ಇವ್ರಿಗೆ ಹೇಳ್ದೆ ಕರ್ಕೊಂಡ್ ಬಂದ್ಬಿಟ್ನಲ್ಲ, ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ಮತ್ತೆ ಫೋನ್ ಮಾಡಿಸಿ ಮಾತಾಡ್ಸಿದ್ರು, ಆಯ್ತು, ಏನು ಉಪಯೋಗ ಆಗ್ಲಿಲ್ಲ, ಇನ್ನೂ ಕೋಪ ಮಾಡ್ಕೊಂಡೇ ಇದೆ. ರೀ, ಇವಾಗ ಇದೆಲ್ಲ ಹೇಳೋದು ಬೇಕಿತ್ತಾ? ಜಾನು, ಜಯಂತ್ ಅವ್ರು ಹೇಳೋದು ಸರಿಯಾಗೇ ಇದೆ ಕಣೆ. ಇಷ್ಟು ದೂರ ನಿನ್ನನ್ನು ಸರ್ಪ್ರೈಸ್ ಅಂತ ಕರ್ಕೊಂಡ್ಬಂದಿದ್ದಾರೆ ಅಂದಮೇಲೆ ನೀನು ಹೀಗಿದ್ರೆ ಹೇಗೆ? ಸರ್ಪ್ರೈಸ್ ಅಂದಮೇಲೆ ಖುಷಿಯಾಗಿರ್ಬೇಕು, ಈಗ ಕೋಪ ಮಾಡ್ಕೊಂಡಿರೋಕ್ಕಾಗತ್ತಾ? ಸರಿಯಾಗಿ ಹೇಳಿದ್ರಿ ಭಾವನಾ. ನೋಡಿ, ಶ್ರೀಲಂಕಾ ಎಷ್ಟು ಸುಂದರವಾದ ದೇಶ, ಜಾಗಗಳೆಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿಗೆ ಬಂದ್ಮೇಲೆ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಅಂತ ಸಿಗ್ತಾ ಇದೆ. ಜಾನ್ವರಿಗೆ ಕೋಪ ಮಾಡ್ಕೊಂಡಿದ್ರೆ ನೆಮ್ಮದಿಯಲ್ಲಿದೆ. ಸಾಕು ಸಾಕು, ನಾನೇನು ಕೋಪ ಮಾಡ್ಕೊಂಡಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಸುಮ್ಮನೆ ಅಕ್ಕನ ಜೊತೆ ಸೇರ್ಕೊಂಡು ನೀವು ನಂಗೆ ಕಾಡಿಸ್ಬೇಡಿ. ಹೇಗೋ ನಾವು 4 ಜನ ಸೇರಿದಂತೂ ಆಗಿದೆ. ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಹೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.